ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿಗೆ ಅಗಸ್ತ್ಯ ವೃಂದ ಮತ್ತು ವಿವೇಕ್ನನ್ನ ಕೂಗಿ ಕರೆಯುತ್ತಾ ಮನೆ ಒಳಗಡೆ ಪ್ರವೇಶ ಮಾಡ್ತಾರೆ. ಹಾಗೆ ವೃಂದ ವಿವೇಕ್ ಇಬ್ಬರು ಮೇಲಿನಿಂದ ಕೆಳಗಡೆ ಮೆಟ್ಲನ್ನು ಇಳ್ಕೊಂಡು ಬರ್ತಾ ಇರ್ತಾರೆ. ಅನಿಕಾ ಅಗಸ್ತ್ಯನನ್ನು ಯಾಕೆ ಹೀಗೆ ಕೂಗ್ತಾ ಇದೆಯಾ, ಯಾಕೆ ಕರಿತಾ ಇದೆಯಾ ಅಂತ ಹೇಳಿ ಕೇಳ್ತಾಳೆ. ಆಗ ಅಗಸ್ತ್ಯ ವಿವೇಕ್ನನ್ನು ನೋಡಿದ ತಕ್ಷಣ ಸರಿಯಾಗಿ ವಿವೇಕ್ಗೆ ಹೊಡಿತಾನೆ. ಅದನ್ನು ನೋಡಿ ಅನಿಕಾ ಶಾಕ್ ಆಗ್ತಾಳೆ. ಯಾಕೆ ಈ ಥರ ಹೊಡಿತಿದ್ಯಾ, ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಿದೆ ಅಂತ ಬೈತಾಳೆ. ಪೂರ್ತಿ ವಿಷಯ ತಿಳ್ಕೊಳ್ದೆ ಏನೇನೋ ಮಾತಾಡಬೇಡ ಸಿಸ್ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ. ಹಾಗೆ ಇಷ್ಟು ದಿನ ನಡೆದಿರುವಂಥ ಸಂಗತಿ ಎಲ್ಲರ ಮುಂದೆ ಹೇಳ್ತಾನೆ. ಆಗ ಎಲ್ಲರಿಗೂ ಶಾಕ್ ಆಗುತ್ತೆ. ಹಾಗೆ ಪೊಲೀಸರ ಎಂಟ್ರಿ ಕೂಡ ಆಗುತ್ತೆ. ನೀವು ಒಂದು ಕಂಪ್ಲೇಂಟ್ ಕೊಟ್ಟು ಸಿಗ್ನೇಚರ್ ಹಾಕಿ ಇವ್ರನ್ನ ಒಳಗೆ ಹಾಕ್ತೀವಿ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಆಗ ಅನಿಕಾ ಬಂದು ಕಾವೇರಿ ಹತ್ರ, ಪ್ಲೀಸ್ ನನ್ನ ವಿವೇಕ್ನನ್ನು ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕಿಸ್ಬೇಡ, ಅವನನ್ನು ಇದೊಂದು ಸಲ ಕ್ಷಮಿಸ್ಬಿಡು ಅಂತೇಳಿ ಬೇಡ್ಕೋತಾಳೆ. ಆಗ ಕಾವೇರಿ, ಇವರಿಬ್ಬರಿಗೂ ಅವಕಾಶಗಳನ್ನು ಸಾಕಷ್ಟು ಬಾರಿ ಕೊಟ್ಟಿದ್ದೇನೆ, ಆದರೆ ಇವರು ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಹಾಗೆ ನನ್ನ ಮಗುವನ್ನು ಕೊಂದಿದ್ದಾರೆ. ನಾನು ಈ ಸಲ ಇವರನ್ನು ಖಂಡಿತವಾಗಿಯೂ ಕ್ಷಮಿಸೋದಿಲ್ಲ. ಇವರು ಹೀಗೆ ಬಿಟ್ಟರೆ ಮುಂದೆ ನನ್ನ ಜೀವನಕ್ಕೆ ಮತ್ತು ನನ್ನ ಭವಿಷ್ಯಕ್ಕೆ ತೊಂದರೆಯನ್ನು ಮಾಡ್ತಾರೆ ಅಂತ ಹೇಳಿ ಕಾವೇರಿ ಇವರನ್ನು ಪೊಲೀಸರ ಕೈಗೆ ಒಪ್ಪಿಸ್ತಾಳೆ. ಹಾಗೆ ಅಗಸ್ತ್ಯ ಕೂಡ ಇವ್ರನ್ನ ಒಳಗಡೆ ಹಾಕಿ ಅಂತೇಳಿ ಹೇಳ್ತಾನೆ. ಆಗ ಪೊಲೀಸರು ಇವರನ್ನು ಹಿಡ್ಕೊಂಡು ಹೊರಗಡೆ ಹೋಗ್ತಾ ಇರುವಂಥ ದೃಶ್ಯ. ಕೊನೆಗೂ ಕಾವೇರಿಗೆ ವೃಂದ ಮತ್ತು ವಿವೇಕ್ನ ಕುತಂತ್ರದಿಂದ ತೊಂದರೆಯಿಂದ ಮುಕ್ತಿ ಸಿಗ್ತಾ ಇಲ್ವಾ, ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ.